ಸರ್ಕಾರದ ವಿರುದ್ಧ ಸಾರಿಗೆ ನೌಕರರ ಮುಷ್ಕರ ಮುಂದುವರೆದಿದೆ. 4 ನಿಗಮಗಳ ನೌಕರರ ಮುಷ್ಕರ ಇದು. ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಇಂದಿನಿಂದ ಸತ್ಯಾಗ್ರಹಕ್ಕೆ ಕೂತಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ 2 ವರ್ಷದ ಆಡಳಿತದ ಸಂದರ್ಭದಲ್ಲಿ ಬಹಳಷ್ಟು ಪ್ರತಿಭಟನೆಗಳು ನಡೆಯಿತು. ಅದರ ಮುಂದುವರೆದ ಭಾಗ ಇದು. 4 ನಿಗಮಗಳ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಸಾರಿಗೆ ನೌಕರರ ಒಕ್ಕೂಟದ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ. ರಜೆ ಇರೋ ನೌಕರರು ಪ್ರತಿಭಟನೆಯಲ್ಲಿ ಭಾಗಿ. ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆ ಕೊಡೋದಿಲ್ಲ ಅಂತ ಆ ನೌಕರರು ಹೇಳಿದ್ದಾರೆ. 4 ವರ್ಷಗಳಿಂದ ವೇತನ ಹೆಚ್ಚಳದಲ್ಲಿ ತಾರತಮ್ಯ ಅನ್ನೋದಾಗ್ತಾ ಇದೆ. ಸರ್ಕಾರ ಬಂದು 2 ವರ್ಷ ಆದರೂ ನಮ್ಮ ಬೇಡಿಕೆ ಅನ್ನೋದು ಈಡೇರಲೇ ಇಲ್ಲ. ಅಹೋರಾತ್ರಿ ಉಪವಾಸ ಸತ್ಯಾಗ್ರಹ ನಡೆಸೋದಕ್ಕೆ ಮುಂದಾಗಿದೆ ಈ ಒಕ್ಕೂಟ. ಟಿಸಿ, ಕೆಎಸ್ಆರ್ಟಿಸಿ, NWKRTC, KKRTC 4 ನಿಗಮಗಳ ನೌಕರರು ನೋಡಿ ಬೀದಿಗಿಳಿದು ಉಪವಾಸ ಸತ್ಯಾಗ್ರಹ ಕೂರುವಂತಹ ಪರಿಸ್ಥಿತಿ ಬಂದೊದಗಿದೆ. ನೋಡಿ, ಯಾವುದೇ ಬಸ್ ಸಂಚಾರಕ್ಕೆ ವ್ಯತ್ಯಯ ಆಗೋದಿಲ್ಲ. ರಜೆಯಲ್ಲಿರುವಂಥ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಿ ಆ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. 4 ನಿಗಮಗಳ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. 4 ವರ್ಷಗಳಿಂದ ವೇತನ ಅನ್ನೋದು ಹೆಚ್ಚಳವಾಗಿಲ್ಲ. ನಮ್ಮ ಬೇಡಿಕೆ ಬಹಳಷ್ಟಿದೆ, ಅದನ್ನು ಈಡೇರಿಸುವಂಥ ಒಂದು ಸಣ್ಣ ನಿರ್ಧಾರಕ್ಕೂ ಕೂಡ ಸರ್ಕಾರ ಮುಂದಾಗ್ತಿಲ್ಲ ಅನ್ನೋದಾದರೆ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ರಾಜ್ಯ ಸರ್ಕಾರದ ವಿರುದ್ಧ ನೌಕರರು ಮಾಡ್ತಿದ್ದಾರೆ. ಅದಕ್ಕೆ ಯಾವ ರೀತಿ ಉತ್ತರ ಸಿಗುತ್ತೆ ನೋಡಬೇಕು. महात्मा गांधी की सरदार वल्लभ भाई पटेल की सरदार वल्लभ भाई पटेल की बोलो